Hi people, welcome to my YouTube channel. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ಗೂ ಬ್ಯೂಟಿಷಿಯನ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ. ಸೊ ಎಲ್ಲರಿಗೂ ಅದ್ರ ಬಗ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡು ಮುಂದಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್, ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿದ್ದೀನಲ್ಲ, ನಾನು ಬ್ಯೂಟಿಷಿಯನ್ ಕೋರ್ಸನ್ನು ಕಲ್ತಿಲ್ಲ. ಓಕೆ, ಅದನ್ನು ಪ್ರೊಫೆಷ್ನಲ್ ಆಗಿ ಕಲ್ತಿಲ್ಲ. ಈಗ ನಮಗೆ ಹೇಗಿರುತ್ತೆ, ಮೇಂಟೆನೆನ್ಸ್ ಬಗ್ಗೆ ಹೇಳ್ಕೊಟ್ಟಿರ್ತಾರೆ. ಏನು ಮೇಂಟೆನೆನ್ಸ್? ಸ್ಕಿನ್, ಹೇರ್, ಸ್ಟೈಲಿಂಗ್, ಇದ್ರ ಬಗ್ಗೆ ಮೇಂಟೆನೆನ್ಸ್ ಎಲ್ಲ ಗೊತ್ತಿರುತ್ತೆ. ಸೊ ಸ್ಕಿನ್ನನ್ನು ಹೇಗೆ ಮೇಂಟೈನ್ ಮಾಡಬೇಕು, ಹೇರನ್ನು ಹೇಗೆ ಮೇಂಟೈನ್ ಮಾಡಬೇಕು, ಅದ್ರ ಬಗ್ಗೆ ಯಾವ ಥರ ಕೇರ್ ತೊಗೊಳ್ಬೇಕು, ಸೊ ಇದೆಲ್ಲ ಇರುತ್ತೆ. ಇನ್ನೂ ಒಂದು ವಿಷಯ, ಇದು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟು ಕಲ್ತಿರುವಂಥದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್, ಈಗ ಎಷ್ಟೋ ಜನ ಬಾಯ್ಸ್ಗೆ ಮೇಕಪ್ ಬೇಡ ಅಂತ ಅನ್ಸುತ್ತೆ. ಮೇಕಪ್ ಇರೋದು ಬರೀ ಹುಡುಗಿಯರಿಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ತಪ್ಪು. ನಾಲೆಡ್ಜ್, ಮೇಕಪ್ ಹುಡುಗರಿಗೂ ಸಹ ಇದೆ. ಮೇಕಪ್ಪು ಜೊತೆಗೆ ಸ್ಕಿನ್ ಕೇರ್ ಕೂಡ ಹುಡುಗರಿಗಿದೆ. ಅವರು ಹೇರ್ ಕೇರ್ ಮಾಡಬೇಕು, ಅವರು ಸ್ಕಿನ್ ಕೇರ್ ಮಾಡಬೇಕು. ಸೊ ಎಲ್ಲ ಮೇಂಟೈನ್ ಮಾಡಿದರೆ ಅವರು ಹುಡುಗಿರ ಥರ ಅವರು ಅಂದವಾಗಿ ಕಾಣ್ತಾರೆ ಹುಡುಗರು ಎಲ್ಲರೂ ಅಲ್ವಾ. ಹುಡುಗರಿಗೆ ಯಾಕೆ ಬೇಡ ಫೇಶಿಯಲ್ ಎಲ್ಲ, ಹುಡುಗರಿಗೆ ಯಾಕೆ ಬೇಡ ಮೇಕಪ್ ಎಲ್ಲ, ಹುಡುಗರಿಗೆ ಯಾಕೆ ಬಿಯರ್ಡ್ಸ್ ಎಲ್ಲ ಸರಿ ಮಾಡ್ಕೊಳ್ಬಾರ್ದು, ಹುಡುಗರು ಯಾಕೆ ಹೇರ್ ಮೇಂಟೈನ್ ಮಾಡಬಾರ್ದು, ಕೇರ್ ಮಾಡಬಾರ್ದು. ಸೊ ಪ್ರೊಫೆಷ್ನಲಿಸಮಲ್ಲಿ ಬಾಯ್ಸ್ ಕೂಡ ಮೇಕಪ್ ಅವೈಲೇಬಲ್ ಇದೆ, ಬಾಯ್ಸ್ಗೂ ಸ್ಕಿನ್ ಕೇರ್ ಇದೆ, ಹೇರ್ ಕೇರ್ ಇದೆ. ಸೊ ನನ್ನ ವೀಡಿಯೋಸ್ನ ನೋಡಿದ್ರೆ ನಿಮಗೆ ಬಾಯ್ಸ್ಗೆ ಕೂಡ ಕೇರ್ ಮಾಡ್ಕೊಳ್ಳೋಕ್ಕೆ ಟಿಪ್ಸ್ ಕೊಡ್ತೀನಿ. ಸೊ ಈಗಿನ ಹರಿಬರಿ ಲೈಫಲ್ಲಿ ತುಂಬ ಟೆನ್ಷನಲ್ಲಿ ಯಾವಾಗಲೂ ಇರೋದ್ರಿಂದ ಎಷ್ಟೋ ಜನ ತಮ್ಮನ್ನು ಕೇರೇ ಮಾಡ್ಕೊತಾ ಇಲ್ಲ. ಸೊ ಸೆಲ್ಫ್ ಲವ್ ಮಾಡಿದರೆ ತಾನೇ ನಮ್ಮನ್ನು ನಾವು ಕೇರ್ ಮಾಡ್ಕೊಳಕ್ಕೆ ಸಾಧ್ಯ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಈ ವಿಷಯದಲ್ಲಿ ಹೇಳಬೇಕಂದ್ರೆ. ನಮ್ಮನ್ನ ನಾವು ಕೇರ್ ಮಾಡಿದ್ರೆ ನಮ್ಮ ಸ್ಕಿನ್ನನ್ನು ನಾವು ಕೇರ್ ಮಾಡ್ತೀವಿ, ಮೇಂಟೈನ್ ಮಾಡ್ತೀವಿ. ಸೊ ನಮಗೂ ಹೇರ್ ಚೆನ್ನಾಗಿರುತ್ತೆ, ಸ್ಕಿನ್ ಚೆನ್ನಾಗಿರುತ್ತೆ, ಮುಖದಲ್ಲಿ ಗ್ಲೋ ಇರುತ್ತೆ, ನಾವು ಅಂದವಾಗಿ ಕಾಣ್ತೀವಿ. ಎಸ್ಪೆಷಲಿ ಬಾಯ್ಸ್ ಕೂಡ ಅವರು ಮೇಂಟೈನ್ ಮಾಡಿದ್ರೆ ಅವರು ಅಂದವಾಗೆ ಕಾಣ್ತಾರೆ. ಸೊ ಮೇಂಟೆನೆನ್ಸ್ ಈಸ್ ಇಂಪಾರ್ಟೆಂಟ್. ಮೇಂಟೆನೆನ್ಸನ್ನ ತಪ್ಪಿಸಲೇಬಾರ್ದು. ಸ್ಕಿನ್ ಕೇರ್ ಯಾವಾಗಲೂ ಮಾಡ್ತಾನೆ ಇರಬೇಕು. ಸೊ ಈ ವಿಷಯದಲ್ಲಿ ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಟೇಕ್ ಕೇರ್.